18 ವರ್ಷಗಳ ಕನಸು ಕೊನೆಗೂ ನನಸಾಗಿದೆ. ಚೊಚ್ಚಲ ಕಪ್ಪನ್ನು ಮುಡಿಗೇರಿಸಿಕೊಂಡಿದೆ ಆರ್ಸಿಬಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ಗೆ ಆರ್ಸಿಬಿ ಈಗ ಹೊಸ ಅಧಿಪತಿ. ವಿರಾಟ್ ಕೊಹ್ಲಿಯ ಕಣ್ಣಿನಲ್ಲಿ ಆನಂದ ಬಾಷ್ಪ. ಪಂಜಾಬ್ ಕಿಂಗ್ಸ್ ಅನ್ನ ಬಗ್ಗು ಬಡಿದಿದ್ದಾರೆ ರಾಯಲ್ ಚಾಲೆಂಜರ್ಸ್. ಅರ್ಹ ಗೆಲುವು ಆರ್ಸಿಬಿಗೆ ದಕ್ಕಿದೆ. 191 ರನ್ ಚೇಸ್ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಅಲ್ಲಿಗೆ ಆರ್ಸಿಬಿ ಈ ಬಾರಿಯ ಚಾಂಪಿಯನ್. 6 ರನ್ಗಳಿಂದ ಗೆಲುವು. ಆದರೂ ಕೂಡ ಶಶಾಂಕ್ ಸಿಂಗ್ ಭಾರಿ ಪ್ರಯತ್ನ ಪಟ್ಟರು ಗೆಲ್ಲೋದಕ್ಕೆ. ಕೊನೆ ಓವರ್ನಲ್ಲಿ ಕೂಡ 3 ಸಿಕ್ಸು 1 4 ಹೊಡೆದ್ರು. ಆದರೆ ಗೆಲುವಿನ ಸನಿಹಕ್ಕೆ ಬರೋಕ್ಕಾಗಲಿಲ್ಲ. 191 ರನ್ ಗರಿ ಬೆನ್ನತ್ತುವಲ್ಲಿ ವಿಫಲವಾಗಿದೆ. ಪಂಜಾಬನ್ನು ಬಗ್ಗು ಬಡಿದಿದೆ. 6 ರನ್ಗಳಿಂದ ರನ್ಗಳಿಂದ ಆರ್ಸಿಬಿ ಗೆದ್ದಿದೆ. 18 ವರ್ಷಗಳ ತಪಸ್ಸು ಕನಸು ನೀವೇನು ಬೇಕಾದರೂ ಹೇಳಿ. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ನಿಜವಾದ ಹಬ್ಬ. ಚೊಚ್ಚಲ ಕಪ್ಪನ್ನು ಮುಡಿಗೇರಿಸಿಕೊಂಡಿದೆ ಆರ್ಸಿಬಿ. ಎಲ್ಲೆಲ್ಲೂ ವಿರಾಟ್ ಇಡೀ ಸ್ಟೇಡಿಯಂ ನೋಡಿ, ಆಗಲೇ ಸೆಲೆಬ್ರೇಷನ್ ಶುರುವಾಗಿದೆ. ಆರ್ಸಿಬಿ ಸರ್ತಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇಡೀ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಎಲ್ಲಿ ನೋಡಿದ್ರು ಆರ್ಸಿಬಿ ಈ ಸಲ ಕಪ್ ನಮ್ಮದೇ ಅಂದಾಗ ಅಣುಕಿಸಿಕೊಂಡವ್ರಿಗೆಲ್ಲರಿಗೂ ಉತ್ತರವನ್ನು ಕೊಟ್ಟಿದ್ದೀವಿ. ಯಾರ್ಯಾರು ಆರ್ಸಿಬಿಯನ್ನು ಕಂಡೆಮ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಇದು ದೊಡ್ಡ ಉತ್ತರ. ಶಬರಿಯಂತೆ 18 ವರ್ಷ ಕಾದಿತ್ತು. 17 ವರ್ಷ 18ನೇ ವರ್ಷಕ್ಕೆ ಫ್ಯಾನ್ಸ್ಗೆ ಸಿಹಿಯನ್ನು ಉಣಬಡಿಸಿದ್ದಾರೆ. ಸತತ 18 ವರ್ಷಗಳ ಕಾಯುವಿಕೆಗೆ ಉತ್ತರ ಸಿಕ್ಕಿದೆ. ಈ ಸಲ ಕಪ್ ನಮ್ಮದು. ಕುಣಿದು ಕುಪ್ಪಳಿಸಿದ್ದಾರೆ ಫ್ಯಾನ್ಸ್. ಎಲ್ಲರೂ ಹೇಳಿ ಜೋರಾಗಿ, ಈ ಸಲ ಕಪ್ ನಮ್ಮದೇ ಅಲ್ಲ, ನಮ್ಮದು.